ಹಲೋ ಫುಡೀಸ್, ವೆಲ್ಕಮ್ ಟು ಸೂರ್ಯಾಸ್ ಕಿಚನ್. ಇವತ್ತು ನಾವು ತರಕಾರಿ ಹುಳಿ ಮಾಡ್ತಾ ಇದ್ದೀವಿ. ಇದೇನಪ್ಪ ತರಕಾರಿ ಹುಳಿ ಅಂತೀರಾ? ಹೌದು, ಇದು ಸ್ಪೆಷಲ್ ತರಕಾರಿ ಹುಳಿ. ಬನ್ನಿ ನೋಡೋಣ ಹೇಗ್ ಮಾಡೋದು ಅಂತ. ದಪ್ಪದಾಗಿ ಹೆಚ್ಚಿರುವ ಬದನೆಕಾಯಿ ಹಾಗೂ ಆಲೂಗೆಡ್ಡೆ, ಹೆಚ್ಚಿರುವ ಸಿಗೆಣಸು, ರೌಂಡ್ ಆಗಿ ಹೆಚ್ಚಿರುವ ಕ್ಯಾರೆಟ್, ಹೆಚ್ಚಿರುವ ಬೀನ್ಸ್, ಹೆಚ್ಚಿರುವ ಸೀಮೆ ಬದನೆಕಾಯಿ, ಹೆಚ್ಚಿರುವ ಗೆಡ್ಡೆಕೋಸು, 150 ಗ್ರಾಂ ತೊಗರಿಬೇಳೆ, 2 ಟೀ ಸ್ಪೂನ್ ಅಡಿಗೆ ಎಣ್ಣೆ, ಅರ್ಧ ಟೀ ಸ್ಪೂನ್ ಅರಿಶಿಣ ಪುಡಿ, ಸ್ವಲ್ಪ ಕರಿಬೇವು, 12 ಬ್ಯಾಡಗಿ ಮೆಣಸಿನಕಾಯಿ, 12 ಗುಂಟೂರು ಮೆಣಸಿನಕಾಯಿ, 1.5 ಟೀ ಸ್ಪೂನ್ ಧನಿಯಾ, ಅರ್ಧ ಟೀ ಸ್ಪೂನ್ ಮೆಣಸು, 1 ಟೀ ಸ್ಪೂನ್ ಜೀರಿಗೆ, ದಪ್ಪದಾಗಿ ಹೆಚ್ಚಿರುವ 1 ಈರುಳ್ಳಿ, 2 ಹಿಡಿ ತೆಂಗಿನಕಾಯಿ ತುರಿ, ದಪ್ಪದಾಗಿ ಹೆಚ್ಚಿರುವ 1 ಟೊಮ್ಯಾಟೊ, 1/4 ಟೀ ಸ್ಪೂನ್ ಸಾಸಿವೆ ಹಾಗೂ ಮೆಂತ್ಯ, 1/4 ಟೀ ಸ್ಪೂನ್ ಇಂಗು, 25 ಗ್ರಾಂ ಹುಣಸೆ ಹಣ್ಣಿನ ರಸ, 1 ಟೀ ಸ್ಪೂನ್ ಬೆಲ್ಲದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ತೊಗರಿಬೇಳೆನ 2-3 ಸಾರಿ ತೊಳೆದು ಅದಕ್ಕೆ ಕ್ಯಾರೆಟ್, ಬೀನ್ಸ್, ಗೆಡ್ಡೆಕೋಸು, ಸೀಮೆ ಬದನೆಕಾಯಿ, ಸಿಗೆಣಸು, ಆಲೂಗೆಡ್ಡೆ ಹಾಗೂ ಬದನೆಕಾಯಿ ಈ ತರಕಾರಿಗಳೆಲ್ಲ ಮುಳುಗೋ ಅಷ್ಟು ನೀರು ಹಾಕೋಬೇಕು. ನಂತರ ಅರಿಶಿಣ ಹಾಗೂ ಸ್ವಲ್ಪ ಎಣ್ಣೆ ಹಾಕಿ ಕುಕ್ಕರ್ನಲ್ಲಿ ಬೇಯಿಸ್ಕೋಬೇಕು. ಅಷ್ಟರಲ್ಲಿ ಖಾರ ರುಬ್ಕೊಳ್ಳೋಣವಾ? ಮಿಕ್ಸಿ ಜಾರಿಗೆ ಕಾಯಿ ತುರಿ, ಬ್ಯಾಡಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ಈರುಳ್ಳಿ, ಟೊಮ್ಯಾಟೊ ಹಾಕೋಬೇಕು. ಆಮೇಲೆ ಒಂದು ಚಿಕ್ಕ ಬಾಣಲಿಲಿ ಧನಿಯಾ, ಮೆಂತ್ಯ, ಸಾಸಿವೆ, ಜೀರಿಗೆ, ಕಾಳುಮೆಣಸು, ಕರಿಬೇವು ಹಾಕಿ ಡ್ರೈ ರೋಸ್ಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕೋಬೇಕು. ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಈ ಹದಕ್ಕೆ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಈಗ ಬೆಂದಿರುವ ತರಕಾರಿಗೆ ರುಬ್ಬಿರುವ ಮಿಶ್ರಣ, ಹುಣಸೆ ಹಣ್ಣಿನ ರಸ, ಬೆಲ್ಲದ ಪುಡಿ, ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಸಾಸಿವೆ ಒಗ್ಗರಣೆ ಹಾಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡಬೇಕು. ಅಷ್ಟೇ ಕಣ್ರಿ, ಈ ನಮ್ಮ ಸ್ಪೆಷಲ್ ತರಕಾರಿ ಹುಳಿ ಅನ್ನ ಹಾಗೂ ಮುದ್ದೆ ಜೊತೆ ಸವಿಯಲು ಸಿದ್ಧ. ನಿಮಗೆ ಈ ನಮ್ಮ ಹೊಸ ಪ್ರಯತ್ನ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.